ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೇವಲ ಒಂದು ನದಿಯ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಭಾರತದ ಆತ್ಮವೇ ಆಗಿರುವ ಕೋಟ್ಯಾಂತರ ಜನರ ನಂಬಿಕೆ, ಸಂಸ್ಕೃತಿ ಮತ್ತು ಬದುಕಿಗೆ ಆಧಾರವಾಗಿರುವ ಗಂಗಾ ನದಿಯ ಅದ್ಭುತ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೇವಲ ನೀರಲ್ಲ, ಇದೊಂದು ಭಾವನೆ. ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಮೊದಲಿಗೆ ಇದರ ಉದ್ದ ಎಷ್ಟು ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಗಂಗಾ ನದಿಯು ತನ್ನ ಮೂಲದಿಂದ ಸಮುದ್ರ ಸೇರುವವರೆಗೂ ಸುಮಾರು 2525 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಇದು ಭಾರತದ ಅತಿ ಉದ್ದದ ನದಿಗಳಲ್ಲಿ ಒಂದು. ಗಂಗೆಯ ಈ ಮಹತ್ವವನ್ನು ಗುರುತಿಸಿ 2008ರಲ್ಲಿ ನಮ್ಮ ಸರ್ಕಾರ ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದು ಕೇವಲ ಒಂದು ಗೌರವ ಅಷ್ಟೇ ಅಲ್ಲ, ಅದರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದರ ಸಂಕೇತ ಕೂಡ. ಹಾಗಾದ್ರೆ ಇಷ್ಟೆಲ್ಲ ಮಹತ್ವ ಇರೋ ಈ ಮಹಾನದಿ ಹುಟ್ಟೋದೆಲ್ಲಿಂದ? ಬನ್ನಿ ಅದರ ಮೂಲವನ್ನೇ ಹುಡುಕೊಂಡು ಹೋಗೋಣ, ಹಿಮಾಲಯದ ಎತ್ತರದ ಶಿಖರಗಳಿಗೆ. ಗಂಗೆಯ ಪಯಣ ಶುರುವಾಗೋದೇ ಇಲ್ಲಿಂದ, ಉತ್ತರಾಖಂಡದ ಗಂಗೋತ್ರಿ ಹಿಮನದಿಯಿಂದ. ಇಲ್ಲಿ ಹುಟ್ಟೋದು ಭಾಗೀರಥಿ, ಗಂಗೆಯ ಪ್ರಮುಖ ಮೂಲ ಉಪನದಿ ಅಂತಾನೆ ಹೇಳ್ಬೋದು. ಗಂಗೆಯ ಪವಿತ್ರ ಯಾತ್ರೆಗೆ ನಾಂದಿ ಹಾಡೋದು ಇದೇ ಜಾಗ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಗಂಗಾ ನದಿ ಒಂದೇ ಕಡೆ ಹುಟ್ಟೋದಿಲ್ಲ, ಬದಲಾಗಿ ಬೇರೆ ಬೇರೆ ನದಿಗಳು ಸೇರಿ ಗಂಗೆಯಾಗಿ ರೂಪುಗೊಳ್ಳುತ್ತೆ. ನೋಡಿ, ಮೊದಲು ವಿಷ್ಣುಪ್ರಯಾಗದಲ್ಲಿ ಅಲಕನಂದ ಮತ್ತು ಧೌಲಿಗಂಗಾ ನದಿಗಳು ಒಂದಾಗ್ತವೆ. ನಂತರ ಆ ಅಲಕನಂದ ನದಿ ಮುಂದೆ ಹರಿದು ದೇವಪ್ರಯಾಗದಲ್ಲಿ ಭಾಗೀರಥಿಯೊಂದಿಗೆ ಸೇರಿಕೊಂಡಾಗ ಗಂಗೆಯು ತನ್ನ ಸಂಪೂರ್ಣ ಸ್ವರೂಪವನ್ನು ಪಡೆಯುತ್ತಾಳೆ. ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಇದೆ. ದೇವಪ್ರಯಾಗದ ಈ ಮಹಾಸಂಗಮದ ನಂತರವೇ ಈ ನದಿಗೆ ಗಂಗಾ ಅಂತ ಹೆಸರು ಬರೋದು. ಅಲ್ಲಿವರೆಗೂ ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಸರಿ, ಹಿಮಾಲಯದಿಂದ ಕೆಳಗೆ ಇಳಿದು ಗಂಗಾ ನದಿ ಈಗ ಉತ್ತರ ಭಾರತದ ವಿಶಾಲವಾದ ಬಯಲು ಸೀಮೆಗೆ ಎಂಟ್ರಿ ಕೊಡುತ್ತೆ. ಇಲ್ಲಿಂದ ಶುರುವಾಗತ್ತೆ ನೋಡಿ ಅದರ ನಿಜವಾದ ಪಯಣ, ಕೋಟ್ಯಾಂತರ ಜನರ ಜೀವನದ ಜೊತೆ. ನಮ್ಮ ಈ ಪಯಣದಲ್ಲಿ ಮೊದಲು ಸಿಗುವ ಪ್ರಮುಖ ನಗರ ಅಂದ್ರೆ ರಿಷಿಕೇಶ್. ಇದು ಆಧ್ಯಾತ್ಮಿಕತೆ ಮತ್ತು ಯೋಗದ ಪ್ರಸಿದ್ಧ ಕೇಂದ್ರ. ರಿಷಿಕೇಶವನ್ನ ಗಢವಾಲ್ ಹಿಮಾಲಯದ ಹೆಬ್ಬಾಗಿಲು ಅಂತಾನೂ ಕರೀತಾರೆ. ಇದು ಹಿಂದೂಗಳಿಗೆ ಒಂದು ತುಂಬಾನೇ ಪವಿತ್ರವಾದ ಸ್ಥಳ ಅಲ್ವಾ? ಇಲ್ಲಿರೋ ದೇವಾಲಯಗಳು, ಆಶ್ರಮಗಳು ಪ್ರಪಂಚದಾದ್ಯಂತ ಜನರನ್ನ ತಮ್ಮತ್ತ ಸೆಳೀತವೆ. ಮುಂದೆ ಸಾಗಿದ್ರೆ ನಾವು ಉತ್ತರ ಪ್ರದೇಶದ ಒಂದು ದೊಡ್ಡ ಕೈಗಾರಿಕಾ ನಗರವಾದ ಕಾನ್ಪುರಕ್ಕೆ ಬರ್ತೀವಿ. ಕಾನ್ಪುರ ಅಂದ್ರೆ ಬರೀ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಅದಕ್ಕೊಂದು ಐತಿಹಾಸಿಕ ಹಿನ್ನೆಲೆಯೂ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ನಾನಾ ಸಾಹೇಬ್ರು ಇಲ್ಲೇ ಹೋರಾಟದ ನೇತೃತ್ವ ವಹಿಸಿದ್ರು. ನಮ್ಮ ಮುಂದಿನ ನಿಲ್ದಾಣ ಪ್ರಯಾಗ್ರಾಜ್, ಅಂದ್ರೆ ಮೊದಲು ಅಲಹಾಬಾದ್ ಅಂತ ಕರಿತಿದ್ರಲ್ಲ, ಅದೇ ಜಾಗ. ಇದು ಭಾರತದಲ್ಲೇ ಅತ್ಯಂತ ಪವಿತ್ರವಾದ ಸಂಗಮ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ಗಂಗಾ, ಯಮುನಾ ಮತ್ತು ಅದೃಶ್ಯವಾಗಿ ಹರಿಯುವ ಪೌರಾಣಿಕ ಸರಸ್ವತಿ ನದಿಗಳು ಸೇರ್ತವೆ. ಇದನ್ನೇ ತ್ರಿವೇಣಿ ಸಂಗಮ ಅನ್ನೋದು. ಇನ್ನು ಇಲ್ಲಿ ನಡೆಯೋ ಕುಂಭಮೇಳ ಇದೆಯಲ್ಲ, ಅದು ಪ್ರಪಂಚದ ಅತಿದೊಡ್ಡ ಧಾರ್ಮಿಕ ಸಭೆ. ಮುಂದೆ ನಾವು ಜಗತ್ತಿನ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿಗೆ ಬಂದು ತಲುಪ್ತೇವೆ. ಕಾಶಿ ಅಂತ ಪ್ರಸಿದ್ಧವಾಗಿರುವ ವಾರಣಾಸಿಯ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಇದನ್ನ ಹಿಂದೂಗಳ ಆಧ್ಯಾತ್ಮಿಕ ರಾಜಧಾನಿ ಅಂತಾನೆ ಕರೀತಾರೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯ ಇರೋದು ಇಲ್ಲೇ. ಈಗ ನಾವು ನಮ್ಮ ಪಯಣವನ್ನು ಪೂರ್ವಕ್ಕೆ ಮುಂದುವರಿಸಿ ಬಿಹಾರ್ ರಾಜ್ಯದ ರಾಜಧಾನಿ ಪಟ್ನಾವನ್ನು ತಲುಪೋಣ. ಗಂಗೆಯ ದಕ್ಷಿಣ ದಡದಲ್ಲಿರುವ ಪಟ್ನಾ ಕೇವಲ ಇವತ್ತಿನ ಬಿಹಾರದ ರಾಜಧಾನಿ ಮಾತ್ರ ಅಲ್ಲ, ಇದು ಪ್ರಾಚೀನ ಕಾಲದಿಂದಲೂ ಒಂದು ಪ್ರಮುಖ ಆಡಳಿತ ಮತ್ತು ವ್ಯಾಪಾರ ಕೇಂದ್ರವಾಗಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಇಷ್ಟುದ್ದ ಪಯಣದ ನಂತರ ಗಂಗೆ ಈಗ ತನ್ನ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದಾಳೆ, ಸಮುದ್ರ ಸೇರೋ ಸಮಯ. ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಗಂಗಾ ನದಿಯ ಸ್ವರೂಪವೇ ಬದಲಾಗುತ್ತೆ. ಇಲ್ಲಿ ಅದು ಸಣ್ಣ ಸಣ್ಣ ಕವಲುಗಳಾಗಿ ಒಡೆಯುತ್ತೆ. ಇದರಲ್ಲಿ ಹೂಗ್ಲಿ ನದಿ ತುಂಬಾನೇ ಮುಖ್ಯವಾದದ್ದು. ಪ್ರಸಿದ್ಧ ಕೋಲ್ಕತ್ತಾ ನಗರ ಇರೋದು ಇದೇ ಹೂಗ್ಲಿ ನದಿಯ ದಡದಲ್ಲಿ. ಇಲ್ಲೊಂದು ಇತಿಹಾಸದ ಬಹುದೊಡ್ಡ ತಿರುವು ಸಿಗುತ್ತೆ. 1757ರಲ್ಲಿ ಇದೇ ಗಂಗೆಯ ದಡದಲ್ಲಿ ಮುರ್ಷಿದಾಬಾದ್ ಹತ್ತಿರ ಪ್ಲಾಸಿ ಕದನ ನಡೆಯಿತು. ಬಂಗಾಳದ ನವಾಬ ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆದ ಈ ಯುದ್ಧದಲ್ಲಿ ಬ್ರಿಟಿಷರು ಗೆದ್ರು. ಇದೇ ಗೆಲುವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕಿದ್ದು. ನಂತರ ಗಂಗೆಯ ಮುಖ್ಯ ಹರಿಯುವುದೆಯಲ್ಲ, ಅದು ಗಡಿ ದಾಟಿ ಬಾಂಗ್ಲಾದೇಶವನ್ನ ಪ್ರವೇಶಿಸುತ್ತೆ. ಅಲ್ಲಿ ಅದಕ್ಕೆ ಬೇರೆ ಹೆಸರು. ಅಲ್ಲಿ ಅದನ್ನ ಪದ್ಮಾ ನದಿ ಅಂತ ಕರೀತಾರೆ. ಕೊನೆಗೆ ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳೆಲ್ಲ ಸೇರಿ ಒಂದು ಬೃಹತ್ ಮುಖಜ ಭೂಮಿಯನ್ನ ಅಂದ್ರೆ ಡೆಲ್ಟಾವನ್ನ ಸೃಷ್ಟಿಸ್ತವೆ. ಇದೇ ಜಗತ್ತಿನ ಅತಿದೊಡ್ಡ ಡೆಲ್ಟಾ, ಸುಂದರ್ಬನ್ ಡೆಲ್ಟಾ. ಭೂಗೋಳಶಾಸ್ತ್ರದ ಪ್ರಕಾರ ಡೆಲ್ಟಾಗಳಲ್ಲಿ ಬೇರೆ ಬೇರೆ ವಿಧಗಳಿವೆ.
ನಮ್ಮ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಆರ್ಕ್ವೇಟ್ ಡೆಲ್ಟಾ ಅಂದ್ರೆ ಬೀಸಣಿಗೆ ಆಕಾರದಲ್ಲಿರುತ್ತೆ. ಇನ್ನೊಂದು ಉದಾಹರಣೆ ಅಂದ್ರೆ ಅಮೆರಿಕದ ಮಿಸಿಸಿಪ್ಪಿ ನದಿಯ ಡೆಲ್ಟಾ. ಅದು ಪಕ್ಷಿಪಾದದ ಆಕಾರದಲ್ಲಿರುತ್ತೆ. ಇದ್ರಿಂದ ನದಿಗಳು ಭೂಮಿಯನ್ನ ಹೇಗೆಲ್ಲ ರೂಪಿಸ್ತವೆ ಅಂತ ಗೊತ್ತಾಗುತ್ತಲ್ವಾ? ಹಾಗಾದ್ರೆ ಹಿಮಾಲಯದ ಹಿಮದಿಂದ ಶುರುವಾಗಿ ಬಂಗಾಳಕೊಲ್ಲಿಯ ವಿಶಾಲವಾದ ಸಮುದ್ರದವರೆಗಿನ ಗಂಗೆಯ ಈ ಪಯಣ ಬರೀ ಭೌಗೋಳಿಕವಾದದ್ದಲ್ಲ. ಇದು ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪಯಣ. ಹಾಗಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಅಂದ್ರೆ, ಹೇಗೆ ಒಂದು ನದಿ ಇಡೀ ದೇಶದ ಅಸ್ಮಿತೆಯನ್ನೇ ರೂಪಿಸಬಲ್ಲದು?